ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾನೆ ಗೊತ್ತಾ? ಯಾವ ಕಾರಣಕ್ಕೆ ಕೆಲ ವಿಷಯವನ್ನ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲು ಸಾವನ್ನ ಮುಚ್ಚಿಡಲಾಗಿದೆಯಾ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ. ಕೆಲವರು ಇಂತಹ ಸಮಯವನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕಾಗಿ ಕಾಯ್ತಾ ಇರ್ತಾರೆ. ಅದರಲ್ಲಿ ಅವರು ಪರಿಣಿತರು ಅಂತ ಸುಧಾಕರನ್ ಆರೋಗ್ಯದ ಕುರಿತಾಗಿ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಸಾವಿನ ನಡುವೆ ಹೋರಾಟ ಮಾಡ್ತಿದ್ದಾಗ ಹಿರಿಯವರಾಗಲಿ ಇನ್ನೊಂದು ವಿಷಯದಲ್ಲಿ ಚರ್ಚೆ ಮಾಡಲ್ಲ. ಆದರೆ ಅಲ್ಲಿ ಒಳಗೆ ಏನು ನಡೀತಾ ಇದೆ ನೋಡಬೇಕಲ್ಲ. ಪಾಪ ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಾ ಇದನ್ನೋ ಗೊತ್ತಿಲ್ಲ. ಇಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ, ಇಲ್ಲ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋಕ್ಕೆ ಮುಚ್ಚಿಟ್ಟಿದ್ದಾರೋ, ಇವೆಲ್ಲ ಇತಿಹಾಸ ನೋಡಿದ್ದೀವಿ. ಯಾತಕ್ಕೋಸ್ಕರವಾಗಿ ತಳ್ತಾರೆ? ಯಾಕೆಂದ್ರೆ ನಾನು ಇಂಥ ವಿಷಯದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ಕೆಲವು ವ್ಯಕ್ತಿಗಳೇನಿದ್ದಾರೆ ಇಂಥ ಸಮಯವನ್ನು ದುರ್ಬಳಕೆ ಮಾಡ್ಕೊಳ್ಳುತ್ತಂತಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಅಲ್ಲಿ. ಅದಷ್ಟೇ ನಾನು ಹೇಳಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು. ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಹೋಗಿಲ್ಲ, ಆದರೆ ವೈದ್ಯರ ಜೊತೆಗೆ ಏನಾದರೂ ಸಂಪರ್ಕ ಸಾಧಿಸಿದ್ರ? ಅವರಿಂದ ಏನಾದರೂ ಮಾಹಿತಿ ಪಡೆದು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ? ಯಾರ್ಯವರ ಹೆಬ್ಬೆಟ್ಟು ಹಾಕ್ಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದು ಅವರ ಮಾತಾಗಿದೆ. ಖಂಡಿತವಾಗೂ ದಿವ್ಯ ಜೊತೆ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಒಂದು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ್ದು. ಈ ಸಂದರ್ಭದಲ್ಲಿ ಏನು ಹಿರಿಯೂರು ಕ್ಷೇತ್ರದ ಸಚಿವರಾಗಿರುವಂತಹ ಸುಧಾಕರ್ ಅವರ ಅನಾರೋಗ್ಯದ ಬಗ್ಗೆ ಕೂಡ ಮಾಧ್ಯಮಗಳು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡಿರುವಂತದ್ದು. ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹಿರಿಯೂರು ಕ್ಷೇತ್ರ ಆಗಲಿ ಇನ್ನುಳಿದಂತೆ ಯಾವುದೇ ಕ್ಷೇತ್ರದ ಬಗ್ಗೆ ಕೂಡ ಈಗ ಚರ್ಚೆ ಮಾಡಲ್ಲ, ಮತ್ತೆ ಜೆಡಿಎಸ್ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಮಾಡಲ್ಲ. ಯಾಕಂದ್ರೆ ಹಿರಿಯೂರು ಮತ್ತೆ ಬೇರೆ ಯಾವ ಕ್ಷೇತ್ರದ ಬಗ್ಗೆ ಕೂಡ ಇನ್ನು ಯಾವುದೇ ರೀತಿ ತೀರ್ಮಾನ ಕೂಡ ಆಗಿದೆ ಎಂಬ ಸ್ಪಷ್ಟನೆ ನೀಡಿದಂತಹ ಸಂದರ್ಭದಲ್ಲಿ ಈಗೇನು ಅನಾರೋಗ್ಯ ಸಚಿವ ಸುಧಾಕರ್ ವಿಚಾರದಲ್ಲೂ ಕೂಡ ಒಂದು ಪ್ರತಿಕ್ರಿಯೆ ನೀಡಿದೆ ಅಂತಂದ್ರೆ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲು ಈ ರೀತಿ ವಿಚಾರವನ್ನು ಮುಚ್ಚಿಟ್ಟಿರಬಹುದು ಎಂಬ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವಿಚಾರವನ್ನು ಮುಚ್ಚಿಡ್ತಿದ್ದಾರೆ ಎಂಬ ಅನುಮಾನವನ್ನು ಎಚ್ಚರಿಕೆ ವ್ಯಕ್ತಪಡಿಸಿದ್ದು. ಇದರ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಒಂದು ಅನುಮಾನ ಸೃಷ್ಟಿಯಾಗಿದೆಯಾ? ಯಾಕಂದ್ರೆ ಈ ಒಂದು ಅನಾರೋಗ್ಯ ವಿಚಾರವಾಗಿ ವೈದ್ಯರ ಬಳಿ ಎಚ್ ಡಿ ಕುಮಾರಸ್ವಾಮಿ ಚರ್ಚೆ ಮಾಡಿದ ಒಂದು ಅನುಮಾನ ಕೂಡ ಅಂದ್ರೆ ಅವ್ರು ಹೇಳಿರುವಂತ ನಾವು ಈ ಇತಿಹಾಸ ನೋಡಿದ್ದೇವೆ. ಯಾವ ಕಾರಣಕ್ಕೆ ಈ ರೀತಿ ವಿಚಾರವನ್ನು ಮುಂದೂಡುತ್ತಿದ್ದಾರೆ, ಇಂಥ ವಿಚಾರದಲ್ಲಿ ನಾನು ಚರ್ಚೆ ಮಾಡಲ್ಲ, ಆದ್ರೆ ಇಂಥ ವಿಚಾರಗಳಲ್ಲಿ ಕೆಲ ವ್ಯಕ್ತಿಗಳು ಈ ಒಂದು ಸಮಯವನ್ನು ದುರ್ಬಳಕೆ ಮಾಡಲು ಎಕ್ಸ್ಪರ್ಟ್ ಆಗಿರ್ತಾರೆ ಎಂಬ ಒಂದು ಆರೋಪವನ್ನು, ಗಂಭೀರವಾದ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಒಂದು ಸುಧಾಕರ್ ಅವರ ಅನಾರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರೆ ಎಂಬ ಅನುಮಾನ ಮೂಡಿರುವಂತದ್ದು. ದಿವ್ಯಾ. ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ.